ರಾಜಕೀಯ ಪಾರ್ಟಿಗಳು ಕೂಡ ಯಾರೋ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಾಮಾಜಿಕವಾಗಿ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ, ಯಾರು ಆ್ಯಕ್ಟಿವ್ ಮಹಿಳೆಯರಿದ್ದಾರೆ, ಯಾರು ಪ್ರೊಫೆಷನಲ್ಸ್ ಇದ್ದಾರೆ, ಯಾರು ಭಾರತೀಯ ಜನತಾ ಪಾರ್ಟಿ ಅಥವಾ ಕಾಂಗ್ರೆಸ್ ಅಥವಾ ಜನತಾದಳದಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಬೇಸಲ್ಲಿದ್ದಾರೆ, ಯಾರೋ ಜಿಲ್ಲಾ ಪಂಚಾಯತ್ಗೆ ಚುನಾವಣೆ ಸ್ಪರ್ಧೆ ಮಾಡಿದರು, ಗೆದ್ದಿದ್ರು, ಸೋತಿದ್ರು, ಯಾರಿಗೆ ಚುನಾವಣೆ ಅನುಭವ ಇದೆ ಇಂಥವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ತಯಾರಿ ಇದೆ. ನನಗೆ ಅನಿಸುತ್ತೆ ಎಲ್ಲ ರಾಜಕೀಯ ಪಾರ್ಟಿಗಳು ಇದೇ ರೀತಿಯ ತಯಾರಿಯನ್ನು ಮಾಡ್ತಾ ಇರ್ಬೋದು. ಯಾಕೆಂದರೆ ಪಾರ್ಲಿಮೆಂಟಿಗೆ ಹೋಗುವಂಥ ಮೆಂಬರ್ ಆಗಿರೋದಕ್ಕೆ ಸ್ವಲ್ಪ ಸಹಜವಾಗಿ ಮಾನಸಿಕವಾಗಿ ಕೂಡ ತಯಾರಿಯನ್ನು ಮಾಡಿಕೊಂಡು ತನ್ನನ್ನು ತಾನು ಶಕ್ತಿಗೊಳಿಸಿಕೊಂಡು ಹೋಗುವಂಥ ಅಗತ್ಯ ಇದೆ. ಅಥವಾ ಅಲ್ಲಿ ಹೋದ ಮೇಲೆ 1 ವರ್ಷ 2 ವರ್ಷದಲ್ಲಿ ಸಹಜವಾಗಿ ಕಲಿತೀವಿ. ನಾವು ಯಾರು ಕೂಡ ಹುಟ್ಟುತ್ತಲೇ ರಾಜಕಾರಣಿಗಳಲ್ಲ. ನಾನಂತೂ ಅಲ್ವೇ ಅಲ್ಲ. ನಾವು ಅತ್ಯಂತ ಹಂಬಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಂಥವಳು, ಅತ್ಯಂತ ಹಳ್ಳಿಯಿಂದ ಬಂದಂಥವಳು, ಮೇಷ್ಟ್ರುಗಳು ಕಡಿಮೆ ಇದ್ದಂಥ ಶಾಲೆಯಲ್ಲಿ ಓದಿದಂಥವಳು. ಅದಕ್ಕಾಗಿ ನಾವು ಈ ರೀತಿ ಮಾಡ್ಬೋದಾದರೆ ಇವತ್ತಿನ ಜನ್ರೇಷನ್ಗೆ ಒಳ್ಳೆಯ ಎಜುಕೇಷನ್ ಸಿಗ್ತಾಯಿದೆ ಎಲ್ಲ ಕಡೆಗಳಲ್ಲಿ. ನಮ್ಮ ಥರನೂ ಅಲ್ಲ, ಒಳ್ಳೆಯ ನಾಲೆಜು ಸಿಗ್ತಾಯಿದೆ. ಬಿಕಾಸ್ ಹಲವಾರು ಕಾರಣಕ್ಕೆ, ಅದು ಇಂಟರ್ನೆಟ್ ಇರ್ಬೋದು, ಹೀಗೆ ಬಂದಿರುವಂಥ ಟೆಕ್ನಾಲಜಿ ಕಾರಣಕ್ಕಿರ್ಬೋದು, ಶಿಕ್ಷಣದ ಬಗ್ಗೆ ನಾವು ಯೋಚನೆ ಮಾಡಿದ್ದ ರೀತಿ ಪ್ರೋಗ್ರಾಮ್ಗಳು ಸ್ಕೀಮ್ಗಳಿರ್ಬೋದು. ನನಗೆ ಅನಿಸುತ್ತೆ ಒಳ್ಳೆಯ ಮಹಿಳೆಯರು ಎಜುಕೇಟೆಡ್ ಅಥವಾ ಅನ್ಎಜುಕೇಟೆಡ್ ಯಾರೇ ಇರಲಿ, ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಮಹಿಳೆಯರು ಹೆಚ್ಚೆಚ್ಚು ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿ ನಾವು ಗುರುತಿಸುವಂಥದ್ದನ್ನು ಇವಾಗಲಿಂದಲೇ ಶುರು ಮಾಡಬೇಕು ಮತ್ತು ಅವರಿಗೆ ಸ್ವಲ್ಪ ಇನ್ನೂ ಪುಷಪ್ ಕೊಡುವಂಥದ್ದನ್ನು ನಾವು ಮಾಡ್ತೀವಿ. ಆ ರೀತಿಯ ಪ್ಲ್ಯಾನಿಂಗನ್ನು ಕೂಡ ಮಾಡ್ಕೊತೀವಿ. ಅದನ್ನು ಕಾನೂನು ತಜ್ಞರು ಗಮನಿಸ್ತಾರೆ ಮತ್ತು ಇಲೆಕ್ಷನ್ ಕಮಿಷನ್ ಗಮನಿಸುತ್ತೆ. ಯಾಕೆಂದರೆ ಕಾಂಗ್ರೆಸ್ಸು ಇವತ್ತು ಹಳದಿ ಗ್ಲಾಸನ್ನು ಹಾಕ್ಕೊಂಡಿದೆ. ಅದಕ್ಕೆ ಜಗತ್ತೆಲ್ಲ ಅವರಿಗೆ ಹಳದಿ ಕಾಣಿಸ್ತಾ ಇದೆ, ಯಾವುದನ್ನು ನೋಡಿದರೂ ಚುನಾವಣೆಯೇ ಕಾಣಿಸ್ತಾ ಇದೆ. ನನಗೆ ಅನಿಸುತ್ತೆ ಇದೇನೋ ಬಹಳ ಮಹಿಳಾ ಮೀಸಲಾತಿ ಬಿಲ್ ಚರ್ಚೆ ಆಗೋದ್ರಿಂದ ಪಾರ್ಲಿಮೆಂಟಲ್ಲಿ ರಾಜ್ಯಗಳ ಚುನಾವಣೆ ಮೇಲೆ ಭಾರಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ನನಗೇನು ಅನ್ನಿಸ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆ ಥರ ಅನಿಸಿದರೆ ತುಂಬ ಒಳ್ಳೆಯದಾಯಿತು. ಯಾಕಂದರೆ ಅವರು ಬಿಲ್ಲಿಗೆ ವಿರೋಧ ಮಾಡ್ತಿದ್ದಾರಾ ಅಥವಾ ಈಗ ಚರ್ಚೆ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಅದನ್ನು ಅವರು ಕ್ಲಾರಿಫೈ ಮಾಡಬೇಕು. ಸಂಘಟನಾತ್ಮಕವಾಗಿ ಸದೃಢವಾಗಿರುವ ಪಕ್ಷ ಬಿಜೆಪಿ, ಅಲ್ಲಿ ತಯಾರಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಅಂತ ಅನಿಸ್ತಾ ಇದೆ. ಖಂಡಿತ ಇಲ್ಲ, ಖಂಡಿತವಾಗಿ ಇಲ್ಲ. ಬಹಳ ಆರಂಭದಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಹಿಳೆಯರಿಗೆ ನಾನು ಹೇಳಿದಲ್ಲ ಆವಾಗಲೇ, ಪ್ರಧಾನಮಂತ್ರಿ ಒಂದು ಪ್ರಶ್ನೆ ಕೇಳಿದ್ರು. ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಮಹಿಳೆಯರು ಡಿಸಿಷನ್ ಮೇಕಿಂಗಲ್ಲಿ ಇರಬೇಕು ಪಕ್ಷದಲ್ಲಿ ಅನ್ನುವಂಥದ್ದು ಪ್ರಧಾನಿದು ಅಪೇಕ್ಷೆ ಡೇ ಒನ್ನಿಂದ ಇತ್ತು. ಅದಕ್ಕಾಗಿ ಅವರು ಹೆಚ್ಚು ಫೋಕಸ್ ಮಾಡ್ತಾರೆ. ನೀವು ಕೋರ್ ಕಮಿಟಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಕಮಿಟಿ, ಇಲೆಕ್ಷನ್ ಕಮಿಟಿ ಇರ್ಬೋದು, ಅದು ಡಿಸಿಷನ್ ಮೇಕಿಂಗ್ ಕಮಿಟಿ, ಅಥವಾ ಪಕ್ಷದ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಅದು ಕಾರ್ಯದರ್ಶಿಗಳು ಇರ್ಬೋದು, ಉಪಾಧ್ಯಕ್ಷರಿರ್ಬೋದು ಅಥವಾ ಪ್ರಧಾನ ಕಾರ್ಯದರ್ಶಿ, ಇದರಲ್ಲಿ ಮಹಿಳೆಯರ ಪಾತ್ರ ಜಾಸ್ತಿ ಇರಬೇಕು ಅನ್ನೋದಕ್ಕೆ ನಮ್ಮ ಪಕ್ಷ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದೆ. ಅದರಂತೆ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ರಾಷ್ಟ್ರೀಯ ಮಟ್ಟದ ನಮ್ಮ ಪಕ್ಷದ ಬೇರೆ ಬೇರೆ ಆರ್ಗನೈಸೇಷನ್ ಟೀಮ್ ನೋಡಿದರೆ ಅಥವಾ ರಾಜ್ಯಗಳಲ್ಲಿ ನೋಡಿದರೆ ಕೂಡ ಇದು ಕಾಣುತ್ತೆ. ಕೆಲವು ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಅಲ್ಲಿಯ ಲೋಕಲ್ ವಿಚಾರಕ್ಕಿರ್ಬೋದು ಅಥವಾ ವಿಭಾಗದಿಂದ ತಗೋಬೇಕು, ವಿಭಾಗವಾರು ಕೊಡಬೇಕು, ಜಾತಿವಾರು ಕೊಡಬೇಕು ಅನ್ನುವಂಥ ಯೋಚನೆ ಮಾಡುವಂಥ ರಾಜ್ಯಗಳಲ್ಲಿ ಇದಕ್ಕೆ ಬೇರೆ ಇರ್ಬೋದು. ಆದರೆ ಇದು ಇವಾಗ ನಾವು ಮಾಡಲೇಬೇಕಾಗಿದೆ. ಯಾಕಂದರೆ ಇದು ಅನಿವಾರ್ಯ. ಇಲ್ಲಾಂದರೆ ನಾನು ಹೇಳಿದೆ ಅಲ್ಲ, ನನ್ನದೇ ಸುಳ್ಯದಲ್ಲಿ ಮೀಸಲಾತಿ ಇಲ್ಲ ಅಂದರೆ ಎಸ್ಸಿಗೆ ಸೀಟ್ ಕೊಡೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಮೀಸಲಾತಿ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸೀಟು ಸಿಕ್ತು. ಮಹಿಳೆಯರು ಹಾಗೆ ಎಷ್ಟು ಸೀಟು ಸಿಕ್ಕಿದೆ. ಕರ್ನಾಟಕದಿಂದ ನಾವು 1 2 3 ಗೆದ್ದು ಹೋಗಿರುವಂಥದ್ದು. ಆದರೆ ಇವತ್ತು 8 ಜನರನ್ನು ಕಳಿಸ್ಬೇಕು. ನೀವು ಮೀಸಲಾತಿ ಕೊಡದೇ ಇದ್ದರೆ 8 ಜನ ಹೋಗೋ ಪ್ರಶ್ನೆನೇ ಬರೋಲ್ಲ, ಯಾವ ಕಾಲಕ್ಕೂ ಬರೋಲ್ಲ. ಅದಕ್ಕಾಗಿ ಪ್ರಧಾನಿಯವರ ಅಪೇಕ್ಷೆ ಇರುವಂಥದ್ದು ಮಹಿಳೆಯರಿಗೆ ಕೊಡಬೇಕು. ಮತ್ತು SDG ಗೋಲ್ಸು ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ನಾವು G20 ರಾಷ್ಟ್ರಗಳೇನು ಹೇಳ್ತಾ ಇದ್ದಾವೆ, ಇದರಲ್ಲಿ ಇದು ಕೂಡ ಪ್ರಮುಖವಾದ್ದು ಒಂದು. ಆ ದೇಶಗಳು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವರ ದೇಶದಲ್ಲಿ ಮೊನ್ನೆ ತನಕ ವೋಟಿಂಗ್ ರೈಟು ಇರಲಿಲ್ಲ. ಆದರೆ ಅವರು ಬೇರೆ ದೇಶಗಳಿಗೆ ಟೀಚ್ ಮಾಡ್ತಾರೆ. ಅದನ್ನು ನಾವಂತೂ ಪಾಲನೆ ಮಾಡ್ತಾಯಿದ್ದೀವಿ. ಯಾವುದೇ ಅದು ಪರಿಸರದ ರಕ್ಷಣೆ ಬಗ್ಗೆ ಇರ್ಬೋದು, ಮಹಿಳೆಯರಿಗೆ ಅಧಿಕಾರ ಕೊಡೋದ್ರ ಬಗ್ಗೆ ಇರ್ಬೋದು, ಈ ಎರಡನ್ನು ಅತ್ಯಂತ ಸೀರಿಯಸ್ ಆಗಿ ಭಾರತ ಸರ್ಕಾರ ತಗೊಂಡಿದೆ ಮತ್ತು ಸೀರಿಯಸ್ ಆಗಿ ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಕೂಡ G20 ರಾಷ್ಟ್ರಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಮಹಿಳೆಯರ ಸಬಲೀಕರಣ ಕೂಡ ಒಂದಿದೆ. ಅದಕ್ಕೆ ವಿಶೇಷವಾದಂಥ ಈ ಯೋಜನೆಗಳು ಪ್ರಧಾನಿ ಯಾಕೆ ಮಾಡ್ತಿದ್ದಾರೆ ಅಂತಂದರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಹೆಣ್ಮಕ್ಳ ಹೆಸರಲ್ಲಿ ಸೇವಿಂಗ್ಸು, ಇದು ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಅದು ಕೂಡ ನಾವು ಒಪ್ಕೊಂಡಿದ್ದೀವಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ G20 ರಾಷ್ಟ್ರಗಳ ಮಧ್ಯೆ. ಅದಕ್ಕಾಗಿ ಇದನ್ನು ಸೀರಿಯಸ್ ಆಗಿ ನಾವು ತೊಗೊಂಡಿದ್ದೀವಿ.
ನನಗೆ ಅನಿಸುತ್ತೆ ಯಾವಾಗ ಮಹಿಳೆಯರು ಮನೆಯಿಂದ ಆಚೆನೇ ಬರಬಾರ್ದು, ಬರೋದಕ್ಕೆ ಸ್ವಲ್ಪ ಅಡೆತಡೆ ಇತ್ತು, ಅಂಥ ಕಾಲದಲ್ಲೇ ನಮ್ಮ ದೇಶದಲ್ಲಿ ಮಹಿಳೆಯರು ನಿರ್ಣಾಯಕ ಜಾಗದಲ್ಲಿ ನಿರ್ಣಾಯಕ ಡಿಸಿಷನ್ ತಗೊಳ್ಳುವಂಥ ಜಾಗದಲ್ಲಿ ಇದ್ದರು. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಇವತ್ತು ಮಹಿಳೆಯರು ಆರ್ಥಿಕವಾಗಿ ಸದೃಢ ಆಗ್ತಾ ಇದ್ದಾರೆ, ಇಂಡಿಪೆಂಡೆಂಟು ಆಗ್ತಾ ಇದ್ದಾರೆ. ತುಂಬ ಕಡೆಗಳಲ್ಲಿ ತುಂಬ ಫ್ಯಾಮಿಲಿಯಲ್ಲಿ ಮಹಿಳೆಯರು ಇಂಡಿಪೆಂಡೆಂಟು ಆಗ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಯಾಕೆ ಬಂದಿದೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ನಾನೊಂದು ತಮಾಷೆಗಾಗಿ ಮಹಿಳೆಯರ ಸಭೆಗಳಲ್ಲಿ ಭಾಷಣದಲ್ಲಿ ನಮಗೆ ಧ್ವನಿ ಇದೆ, ಆದರೆ ನಮ್ಮ ಧ್ವನಿಗೆ ಶಕ್ತಿ ಬರಬೇಕು ಅಂತ. ಮಹಿಳೆಯರಿಗೆ ಧ್ವನಿ ಇಲ್ಲ ಅಂತಲ್ಲ, ಬಹಳ ಮಾತಾಡ್ತೀವಿ ನಾವು, ನಮಗೆ ತುಂಬ ಧ್ವನಿ ಇದೆ. ಆದರೆ ಆ ಧ್ವನಿಗೆ ಶಕ್ತಿ ಯಾವಾಗ ಬರುತ್ತೆ? ಶಕ್ತಿ ಬರೋದು ಶಿಕ್ಷಣ ಸಿಕ್ಕಾಗ ಮತ್ತು ಆರ್ಥಿಕವಾಗಿ ಸದೃಢ ಆದಾಗ. ಇದು ಎರಡೂ ಆದಾಗ ನಮಗೆ ಶಕ್ತಿ ಬರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಇವತ್ತದು ಆಗ್ತಾ ಇದೆ. ಹಲವಾರು ಮಹಿಳೆಯರು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋಕ್ಕೆ ಬಹಳ ಮುಂಚೂಣಿಯಲ್ಲಿ ನಿಂತು ಮುಂದೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿದೆ, ಯಾವ ರಾಜಕೀಯ ಪಕ್ಷಗಳು ಕೂಡ ವಿರೋಧ ಮಾಡುವಂಥ ದಾಷ್ಟ್ಯವನ್ನು ಈ ಸಾರಿ ತೋರಿಸಬಾರ್ದು. ಯಾಕೆಂದರೆ ಮಹಿಳೆಯರ ಜಾಗೃತಿಯಾಗಿದೆ. ಸ್ಪೆಷಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ SHG ಗ್ರೂಪ್ಗಳಾದಾಗ ಸ್ವಸಹಾಯ ಸಂಘಗಳನ್ನು ಆ ಕಾರಣಕ್ಕೆ ಮಾಡಿದರು. ನಾನು ಫುಲ್ ಟೈಮರ್ ಆಗಿ ಫಸ್ಟ್ BJPಗೆ ನಾನು ಮಂಜುಳಾ 1997ರಲ್ಲಿ ಬಂದಾಗ ನಾವು ಬಿಜಾಪುರ ಬಾಗಲಕೋಟೆ ಹೋದಾಗ ಮಹಿಳೆಯರು ಮನೆಯಿಂದ ಆಚೆ ಬರ್ತಿರ್ಲಿಲ್ಲ. ನಾನು ಅವರು ಹೋದಾಗ ಆಚೆ ಬರ್ತಾ ಇರಲಿಲ್ಲ ಬನ್ನಿ ಅಂತಂದರೆ. ಆದರೆ ಈಗ ಆ ಥರ ಅಲ್ಲ. ಈಗ SHG ಗ್ರೂಪಿಗೆ ಪ್ರತಿ ವಾರ ಮನೆಯಿಂದ ಆಚೆ ಹೋಗ್ತಾರೆ, ಮೀಟಿಂಗ್ ಮಾಡ್ತಾರೆ. ಅಂದರೆ ಪರಿಸ್ಥಿತಿ ಇವತ್ತು ಬದಲಾವಣೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನನಗೆ ಅನಿಸುತ್ತೆ ಇದನ್ನು ವಿರೋಧ ಮಾಡುವಂಥ ಶಕ್ತಿ ಯಾರಿಗೂ ಇಲ್ಲ, ಮಾಡಲೂಬಾರದು. ಮಾಡಿದರೆ ನಾವು ಸುಮ್ಮನೆ ಬಿಡೋದೂ ಇಲ್ಲ. ಆ ರಾಜ್ಯದಲ್ಲಿ ಹೋಗಿ ನಾವು ಹೋರಾಟ ಮಾಡೋರಿದ್ದೀವಿ.